ಜ್ಯೂಸ್ನಲ್ಲಿ ಮತ್ತು ಬರೋ ಔಷಧಿ ಬೆರೆಸಿ ವಿವಾಹಿತೆ ಮೇಲೆ ಅತ್ಯಾಚಾರ. ಪರಿಚಯ ಆಗಿ ಹಿಂಗೆ ನನ್ನ ಕಾಫಿ ಕುಡಿಯೋಣ ಬಾ ಅಂತೇಳಿ ಅವರ ಮನೆಯಾದ ಮಹದೇಶ್ವರ ನಗರಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಮತ್ತು ಅದು ಜ್ಯೂಸಲ್ಲಿ ಮತ್ತು ಬರೋ ಔಷಧಿ ಕೊಟ್ಟಿದ್ದ. ಕುಡ್ದಿದ ತಕ್ಷಣ ನಾನು ಪ್ರಜ್ಞೆ ತಪ್ಪಿ ಬಿದ್ದುಬಿಟ್ಟೆ. ಮತ್ತು ನಾನು ಬೆಳಗ್ಗೆ ಎದ್ದು ನೋಡೋಷ್ಟೊತ್ತಿಗೆ ನಾನು ವೀಡಿಯೋ ಮಾಡ್ಕೊಂಡ್ಬಿಟ್ಟು ಅಶ್ಲೀಲ ವೀಡಿಯೋ ಮಾಡ್ಕೊಂಡ್ಬಿಟ್ಟು ವಿಡಿಯೋ ಇಟ್ಕೊಂಡು ವಿವಾಹಿತ ಮಹಿಳೆಗೆ ಬ್ಲ್ಯಾಕ್ ಮೇಲ್. ನೀನು ನಾನು ಹೇಳ್ದಂಗೆ ಕೇಳಬೇಕು, ಕೇಳಿಲ್ಲ ಅಂದರೆ ಈ ವಿಡಿಯೋ ನನಗೇನು ಮಾಡ್ತೀನೋ ನನಗೆ ಗೊತ್ತಿಲ್ಲ, ನೀನು ಇವಾಗ ಬರಲೇಬೇಕು, ಇಲ್ಲಾಂದರೆ ವೈರಲ್ ಮಾಡ್ತಾ ಇದ್ದೀನಿ ವಿಡಿಯೋ ಅನ್ನೋದು. ಒಂದೂವರೆ ವರ್ಷದಿಂದ ನರಕ ಅನುಭವಿಸಿದ್ದ ವಿವಾಹಿತ ಮಹಿಳೆ. ಇದೆಲ್ಲ ಇದರ ವಿಚಾರದಿಂದ ನೊಂದು ಸಾಕಾಗ್ಬಿಟ್ಟಿದೆ. ನನಗೆ ಜೀವನನೂ ಬೇಡ, ಏನು ಬೇಡ, ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬಿಡೋಣ ಅನ್ನೋಷ್ಟು ಮಟ್ಟಕ್ಕೆ ಮಾಡಿ ಬಿಟ್ಟಿದ್ದಾನೆ ಸರ್ ಅವನು. ಆಕೆ ಮದುವೆ ಮಾಡಿಕೊಂಡು ಗಂಡನ ಮನೆಯಲ್ಲಿ ನೆಮ್ಮದಿಯಾಗಿದ್ದವಳು. ಪರಿಚಯದ ರೂಪದಲ್ಲಿ ಬಂದ ಆ ಕೀಚಕ ಇಡೀ ಕುಟುಂಬದ ನೆಮ್ಮದಿಯನ್ನೇ ನಾಶ ಮಾಡಿದ್ದಾನೆ. ನಂಬಿಕೊಂಡು ಹೋಗಿದ್ದ ಮಹಿಳೆಗೆ ಕಳೆದ 1.5 ವರ್ಷದಿಂದ ನರಕಯಾತನೆ ಅನುಭವಿಸ್ತಾ ಇದ್ದು, ಹೆಂಡತಿಯ ಸ್ಥಿತಿ ಕೇಳಿ ಗಂಡನೇ ದಿಗ್ಭ್ರಮೆಗೊಂಡಿದ್ದಾನೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ವ್ಯಾಪ್ತಿಯ ಗ್ರಾಮದ ನಿವಾಸಿ ಲಕ್ಷ್ಮಿ ಎಂಬ ವಿವಾಹಿತ ಮಹಿಳೆ ಬೆಂಗಳೂರಿನ ಕೆಂಗೇರಿಯಲ್ಲಿರೋ ಚಿಕ್ಕಮ್ಮನ ಮನೆಗೆ ಹೋಗಿದ್ಲು. ಚಿಕ್ಕಮ್ಮನ ಮನೆಯಲ್ಲಿ ಮಂಡ್ಯದ ಕುಡುಗುಬಾಳು ನಿವಾಸಿ ರಮೇಶ್ ಎಂಬಾತನ ಪರಿಚಯ ಆಗಿತ್ತು. ಮೊದಮೊದಲು ಆ ನಯವಂಚಕನ ಮುಖವಾಡದ ಹಿಂದಿದ್ದ ಕ್ರೂರ ಮುಖ ಆ ಅಮಾಯಕ ಮಹಿಳೆಗೆ ಗೊತ್ತಿರಲಿಲ್ಲ. ಈ ಫೋಟೋದಲ್ಲಿ ಕಾಣ್ತಾ ಇರೋನೇ ನೋಡಿ, ನಯವಂಚಕ ರಮೇಶ್. ಒಂದು ದಿನ ಪ್ರೀತಿಯಿಂದ ಜ್ಯೂಸ್ ಕೊಡುವಂತೆ ನಟಿಸಿದ್ದ ಕಿರಾತಕ ರಮೇಶ್ ಜ್ಯೂಸ್ನಲ್ಲಿ ಮತ್ತು ಬರೋ ಔಷಧಿ ಬೆರೆಸಿದ್ದ. ಮಹಿಳೆ ಜ್ಯೂಸ್ ಕುಡಿತಾ ಇದ್ದಂತೆ ಆ ಮಹಿಳೆ ಪ್ರಜ್ಞೆ ತಪ್ಪಿ ಬಿದ್ದಿದ್ಲು. ಆಕೆ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಷ್ಟೇ ಅಲ್ಲ, ಆಕೆಯ ಇಡೀ ಬದುಕನ್ನು ಹರಾಜು ಹಾಕುವಂತೆ ಬೆತ್ತಲೆ ವಿಡಿಯೋ ಚಿತ್ರೀಕರಿಸಿಕೊಂಡಿದ್ದ. ಅಂದಿನಿಂದ ಆಕೆಯ ಪಾಲಿಗೆ ಬದುಕು ಜೀವಂತ ನರಕವಾಗಿದೆ ಅಂತ ಮಹಿಳೆ ಆರೋಪಿಸಿದ್ದಾಳೆ. ನನ್ನ ಹೆಸರು ಲಕ್ಷ್ಮಿ ಅಂತ, ಜಂಗಮಕೋಟೆ ಹೋಬಳಿ, ಶಿಡ್ಲಘಟ್ಟ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ವಾಸವಾಗಿರ್ತೀನಿ. ನಮ್ಮ ಯಜಮಾನ್ರ ಹೆಸರು ಲಕ್ಷ್ಮೀನಾರಾಯಣ ಅಂತ. ನನಗೆ ಹಿಂಗೆ ನಮ್ಮ ಸುಖ ಸಂಸಾರ ನೆಮ್ಮದಿಯಾಗಿ ಮಾಡ್ಕೊಂಡು ಹೋಗ್ತಾ ಇರ್ತೀರಿ. ಹಿಂಗೆ ಕೋರ್ಟ್ ವಿಚಾರವಾಗಿ ನಾನು ಬೆಂಗಳೂರು ಕೇಸ್ ಹಾಕಿರ್ತೀನಿ. ಬೆಂಗಳೂರು ಸಿವಿಲ್ ಸಿಟಿ ಕೋರ್ಟಲ್ಲಿ ಕೇಸ್ ಹಾಕಿರ್ಬೇಕಾದ್ರೆ ನಮ್ಮ ಚಿಕ್ಕಮ್ಮ ಮನೆಗೆ ಹೋಗಬೇಕಾದ್ರೆ ನಮ್ಮ ಚಿಕ್ಕಮ್ಮನ ಸ್ನೇಹಿತನಾದ ರಮೇಶ್ ಎನ್ನುವರು ನನಗೆ ಪರಿಚಯ ಆಗಿರ್ತಾರೆ. ಪರಿಚಯ ಆಗಿ ಹಿಂಗೆ ನನ್ನ ಕಾಫಿ ಕುಡಿಯೋಣ ಬಾ ಅಂತೇಳಿ ಅವರ ಮನೆಯಾದ ಮಹದೇಶ್ವರ ನಗರಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಅದರಲ್ಲಿ ಜ್ಯೂಸ್ ಕೊಟ್ಬಿಟ್ಟು ಜ್ಯೂಸಲ್ಲಿ ಮತ್ತು ಬರೋ ಔಷಧಿ ಕೊಟ್ಬಿಟ್ಟು ನನಗೇನಾಗುತ್ತೆ ಗೊತ್ತಿಲ್ಲ, ಪ್ರಜ್ಞೆ ತಪ್ಪಿ ಬಿದ್ದೋಗ್ತೀನಿ. ಆ ಪ್ರಜ್ಞೆ ತಪ್ಪಿ ಆದಾಗ ನನಗೆ ಅಂದರೆ ಅಶ್ಲೀಲ ವಿಡಿಯೋ, ಅಂದರೆ ನನ್ನ ಮೇಲಿರೋ ಬಟ್ಟೆ ಒಂಚೂರು ಇಲ್ದಿರ ವಿಡಿಯೋನ ಮಾಡ್ಕೊಂಡ್ಬಿಟ್ಟು ಆವಾಗಿಂದ ನನಗೆ ಪದೇ ಪದೇ ಬ್ಲ್ಯಾಕ್ ಮೇಲ್ ಮಾಡೋದು, ಅವನ ಹತ್ರ ಕರೆಸ್ಕೊಳೋದು, ನಿನ್ನ ಹತ್ರ ಏನು ದುಡ್ಡಿದೆ ತಗೋಬಾ ಅನ್ನೋದು, ನನ್ನ ಒಡವೆ ಎತ್ಕೊಂಡೋಗಿ ತಗೋಬಾ, ಇಲ್ಲಾಂದರೆ ನಿನ್ನ ಗಂಡನ್ನ ನಿನ್ನ ಮಗನ್ನ ಸಾಯಿಸ್ತೀನಿ ಅಂತ ಬೆದರಿಕೆ ಹಾಕೋದು, ಇದೆಲ್ಲ ಮಾಡ್ತಾ ಇರ್ತಾನೆ. ಇದು ವಿಚಾರ ನಾನು ನಿನ್ನ ಗಂಡನಿಗೂ ಹೇಳ್ಬಾರ್ದು, ನಿನ್ನ ಸಂಬಂಧಿಕರಿಗೂ ಹೇಳ್ಬಾರ್ದು, ಸ್ಟೇಷನಲ್ಲಿ ಪೊಲೀಸ್ ಕಂಪ್ಲೇಂಟು ಕೊಡಬಾರ್ದು. ಇದೆಲ್ಲ ನೀನು ಮಾಡಿದ್ರೆ ಈ ವಿಡಿಯೋನ ವೈರಲ್ ಮಾಡ್ತೀನಿ, ಫೇಸ್ಬುಕ್ಗೆ ಹಾಕ್ತೀನಿ, ಯೂಟ್ಯೂಬ್ಗೆ ಹಾಕ್ತೀನಿ, ಇನ್ಸ್ಟಾಗ್ರಾಮ್ಗೆ ಹಾಕ್ತೀನಿ, ಪ್ರಪಂಚ ಎಲ್ಲ ನೀನು ಈ ಬೆತ್ತಲೆ ವಿಡಿಯೋನ ನೋಡಬೇಕು. ಆವಾಗ ನೀನು ಬದುಕಿರಬಾರ್ದು, ಸಾಯಲೂಬಾರ್ದು ಅಂಥ ಪರಿಸ್ಥಿತಿ ತಂದಿಟ್ಬಿಡ್ತೀನಿ ನಿನಗೆ ಅಂತ ತುಂಬ ಬೆದರಿಸಿ ಮಾಡ್ತಾನೆ ಇರ್ತಾನೆ ಸರ್. ಸುಮಾರು ಇದೆಲ್ಲ 1 ವರ್ಷದಿಂದ ನಡೀತಾನೆ ಇರುತ್ತೆ ಸರ್. ನನ್ನ ಗಂಡನ ಜೊತೆ ನೆಮ್ಮದಿಯಾಗಿರೋಕ್ಕೂ ಬಿಡಲ್ಲ. ಬಿಡ್ದಿರ ಫೋನ್ ಮಾಡೋದು, ನೀನು ಇವಾಗ ಬರಲೇಬೇಕು, ಇಲ್ಲಾಂದರೆ ವೈರಲ್ ಮಾಡ್ತಾ ಇದ್ದೀನಿ ವಿಡಿಯೋ ಅನ್ನೋದು, ನೀನು ಬರಬೇಕಾದ್ರೆ ಇಷ್ಟು ದುಡ್ಡು ತೊಗೊಂಬಾ, ನಿನ್ನ ಹತ್ರ ಏನು ಒಡವೆ ಇದೆ ಅದನ್ನೆಲ್ಲ ತೊಗೊಬಾ ಅನ್ನೋದು, ಕರೆಸ್ಕೊಳೋದು, ಮತ್ತು ನನಗೆ ಸಿಗರೇಟ್ ಕೊಡಿಸೋದು, ಮದ್ಯಪಾನ ಕುಡಿಸೋದು, ಅದರಲ್ಲೆಲ್ಲ ಏನೇನು ಕೊಡ್ತಾಯಿದ್ದೋ ಗೊತ್ತಿಲ್ಲ. ಅವನು ಹೇಳ್ದಂಗೆ ನಾನು ಕೇಳಬೇಕಿತ್ತು. ಆ ಪರಿಸ್ಥಿತಿಯಲ್ಲಿ ನನಗೇನು ಮಾಡೋಕ್ಕಾಗಿಲ್ಲ ಸರ್. ಇನ್ನು ಆಕೆಯ ವಿಡಿಯೋವನ್ನು ಇಟ್ಕೊಂಡು ರಮೇಶ್ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಶುರು ಮಾಡಿದ್ದು. ಈ ವಿಷಯವನ್ನ ಗಂಡನಿಗೆ ಹೇಳಿದ್ರೆ ವಿಡಿಯೋ ವೈರಲ್ ಮಾಡ್ತೀನಿ ಅಂತ ಹೆದರಿಸಿದ್ನಂತೆ. ಕಳೆದ 1.5 ವರ್ಷದಿಂದ ಆಕೆಯನ್ನ ಮಾನಕ್ಕೆ ಹೆದರಿ ತಾಳಿ ಕಟ್ಟಿದ್ದ ಗಂಡನಿಗೆ ವಿಷಯ ತಿಳಿಸಲಾಗದೆ ಒಳಗೊಳಗೆ ಕಣ್ಣೀರಿನ ಕೆರೆಯಲ್ಲಿ ಮುಳುಗ್ತಾ ಆಕೆ ಪ್ರತಿದಿನವೂ ನರಕ ಯಾತನೆ ಅನುಭವಿಸಿದ್ದಾಳೆ.
ಕೊನೆಗೆ ಆಕೆಯ ಒಡವೆ ಲಕ್ಷಾಂತರ ರೂಪಾಯಿ ಹಣವನ್ನು ಕಿತ್ಕೊಂಡು ಆ ನಯವಂಚಕ ಮೆಜೆಸ್ಟಿಕ್ನಲ್ಲಿ ಎಸ್ಕೇಪ್ ಆಗಿದ್ದಾನೆ. ಮನೆಯಲ್ಲಿದ್ದ ಒಡವೆ ಹಣ ಕಾಣದಿದ್ದಾಗ ಗಂಡ ಪ್ರೀತಿಯಿಂದ ಪ್ರಶ್ನಿಸಿದ್ದೇ ತಡ ಆ ಹೆಣ್ಣು ಮಗಳು 1.5 ವರ್ಷದಿಂದ ಎದೆಯೊಳಗೆ ಬಚ್ಚಿಟ್ಟಿದ್ದ ಕಣ್ಣೀರಿನ ಕಥೆಯನ್ನ ಹೇಳಿಬಿಟ್ಲು. ತನ್ನ ಹೆಂಡತಿಗೆ ಆದ ಅನ್ಯಾಯ, ಆಕೆ ಅನುಭವಿಸಿದ ಕ್ರೌರ್ಯವನ್ನ ಕೇಳಿ ಆ ಗಂಡನಿಗೆ ದೊಡ್ಡ ಆಘಾತವೇ ಆಗಿತ್ತು. ನಮ್ಮ ಯಜಮಾನ್ರ ಹೆಸರು ಲಕ್ಷ್ಮೀನಾರಾಯಣ ಅಂತ. ನನಗೆ ನಮ್ಮ ಯಜಮಾನ್ರಿಗೆ ಹೇಳಿದ್ದಕ್ಕೆ ಸರಿ ಆಗಿದೆ ಅಂಥೇಳಿ ಸ್ಟೇಷನಲ್ಲಿ ಕಂಪ್ಲೇಂಟ್ ಅವನ ವಿರುದ್ಧ ಕೊಡೋಣ ಅಂಥೇಳಿ ಸ್ಟೇಷನ್ನಲ್ಲಿ ದೂರು ಕೊಡೋದಕ್ಕೆ ಕರ್ಕೊಂಬಂದಿದ್ದಾರೆ ಸರ್. ಇವಾಗ ಇದೆಲ್ಲ ಇದರ ವಿಚಾರದಿಂದ ನೊಂದು ಸಾಕಾಗ್ಬಿಟ್ಟಿದೆ. ನನಗೆ ಜೀವನನೂ ಬೇಡ, ಏನು ಬೇಡ, ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬೇಡೋಣ ಅನ್ನೋಷ್ಟು ಮಟ್ಟಕ್ಕೆ ಮಾಡಿ ಬಿಟ್ಟಿದ್ದಾನೆ ಸರ್ ಅವನು. ಇನ್ನು ಈ ವಿಚಾರವನ್ನು ಇಲ್ಲಿಗೆ ಬಿಟ್ಟರೆ ಸರಿ ಹೋಗಲ್ಲ ಅಂತ ಅಮಾಯಕ ವಿವಾಹಿತ ಮಹಿಳೆ ಲಕ್ಷ್ಮಿಯ ಗಂಡ ಶಿಡ್ಲಘಟ್ಟ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಕೀಚಕ ರಮೇಶ್ ವಿರುದ್ಧ ಪ್ರಕರಣ ದಾಖಲಿಸಿದ್ದಾರೆ. ಇನ್ನು ದೂರು ದಾಖಲಿಸಿಕೊಂಡ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಒಟ್ಟಾರೆ 1.5 ವರ್ಷದ ಅಮಾಯಕ ವಿವಾಹಿತ ಮಹಿಳೆಯ ಕಣ್ಣೀರು ಮತ್ತು ಆಕೆಯ ಅಸಹಾಯಕತೆಗೆ ನ್ಯಾಯ ಸಿಗಬೇಕಿದೆ. ಮುಂದಿನ ದಿನಗಳಲ್ಲಿ ಆ ಹೆಣ್ಣಿನ ಬದುಕನ್ನ ನರಕ ಮಾಡಿದ ಆ ನಯವಂಚಕನಿಗೆ ಕಠಿಣ ಶಿಕ್ಷೆಯಾಗುತ್ತೋ ಇಲ್ಲವೋ ಕಾದು ನೋಡಬೇಕಿದೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.